ಕರಿಯಪ್ಪನವ್ರು ಮಾಡಿದ ತ್ಯಾಗಕ್ಕೆ ನಾವೆಲ್ಲ ಸೇರಿ ಅವರ ಸ್ಮರಿಸ್ಕೊಂಡು ಋಣವನ್ನ ತೀರಿಸುವಂತ ಕೆಲಸ ಮಾಡ್ತಾ ಇದೀವಿ ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ. ಇದೊಂದು ನನಗೆ ಸ್ವಲ್ಪ ಭಯ, ಈ ಜಾಗನೂ ಅಕ್ವಿಷನ್ ಆಗ್ಬಿಡ್ತದೇನೋ ಅಂತ ಭಯ ಆಯ್ತು. ಅದಕ್ಕೆ ನಾನು ಶ್ರೀಕಂಠು ನಾವೆಲ್ಲ ಮಾತಾಡ್ಕೊಂಡು ಇದು ಸುಮ್ಮನೆ ಬಿಡೋದು ಬೇಡ, ಒಂದು ಸ್ಕೂಲ್ ಆರು ಕಟ್ಟಬೇಕು, ಇಲ್ಲ ಇನ್ನೇನಾದ್ರು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಅಗ್ರಿಕಲ್ಚರ್ ಕಾಲೇಜ್ಗೆ ಇದಕ್ಕೆ ಮಾಡಬೇಕು. ಹಿಂದೆ RSL ಅವರು ನಾನು ಸರಿಯಾಗಿ ಉಪಯೋಗಿಸುತ್ತಿರಲಿಲ್ಲ. ಡಿ ಲಿಂಗೇಗೌಡರ ಕಾಲದಿಂದ ನಾನು ಹೇಳ್ತಾ ಇದ್ದೀನಿ, ಚನ್ನಬಸವೇಗೌಡರ ಕಾಲದಿಂದ ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಹೇಳೋದು ಬೇಡ, ಸರಿಯಾಗಿ ಅವರನ್ನ ಉಪಯೋಗಿಸ್ಕೊತಿಲ್ಲ. ಹಾಗೂ ಕೂಡ ಹೇಳಿದೆ, ಆಗ ಚನ್ನಬಸವೇಗೌಡರು ಎಲ್ಲ ನನ್ನ ಹತ್ರ ಬಂದ್ರೆ ಅವತ್ತೇ ನರ್ಸಿಂಗ್ ಕಾಲೇಜ್ ಆಗೋಗಿತ್ತು. ಕುರ್ಸ್ವಾಮಿಗೌಡರು ಹೇಳಿದ್ರು, ಹೋಗಿ ನೀವು MLA ಭೇಟಿ ಮಾಡಿದ್ರೆ ಅವ್ರು ನನ್ನ ಹತ್ರ ಭೇಟಿ ಮಾಡಕ್ಕೆ ಅವ್ರಿಗೆ ಅವಮಾನ, ಆ ರೀತಿ ಆಗ್ತಿತ್ತು. ಇರ್ಲಿ, ಅದನ್ನೆಲ್ಲ ಹಳೇದೆಲ್ಲ ಮಾತಾಡ್ಕೊಂಡು ಏನು ಟೈಮ್ ವೇಸ್ಟ್ ಇಲ್ಲ. ಈ ಮುಂದಕ್ಕೆ ಹೋಗ್ಬೇಕು. ಈ ಜಿಲ್ಲೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಈಗ ಇದು ನಮ್ಮ ಇದಕ್ಕೆ ಹೊಸ ರೂಪ ಕೊಟ್ಟಿದ್ದೀವಿ. ಏನ್ ಈ ಜಿಲ್ಲೆ ಹೆಸರಿಟ್ಟದಕ್ಕೆ ಏನ್ ಬದಲಾವಣೆ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲರೂ ಕೂಡ ಇದು ತಮ್ಗೆಲ್ಲ ಅರ್ಥ ಆಗ್ತಾ ಇದೆ. ಬಹಳ ಜನ ಟೀಕೆ ವಿವಿಧ ರೀತಿ ಮಾಡ್ತಾ ಇದಾರೆ. ನನಗೆ ಅವ್ರು ಯಾರಿಗೂ ಉತ್ತರ ಕೊಡಕ್ ನಾನು ತಯಾರಿಲ್ಲ. ಈಗಾಗಲೇ ನಮ್ಮ MLA ಅವರು ಹೇಳಿದ್ರು, 1,000 ಕೋಟಿಯಷ್ಟು ಹಣ ಈಗಾಗಲೇ ನಮ್ಮ ಇಕ್ಬಾಲ್ MLA ಆದ್ಮೇಲೆ ಈ ರಾಮನಗರ ಕ್ಷೇತ್ರಕ್ಕೆ ಬಂದಿದೆ. ಇದೇನ್ ಸುಮ್ಮನೆ ಏನಿಲ್ಲ, ಪಟ್ಟಿ ಬೇಕಾದ್ರೆ ಅವರು ಬಿಡುಗಡೆ ಮಾಡ್ತಾರೆ. ನಾನೇ ನನ್ನ ಇರಿಗೇಷನ್ ಅಲ್ಲೇನೆ ಹೆಚ್ಚು ಕಮ್ಮಿ 300ಕ್ಕೂ ಹೆಚ್ಚಷ್ಟು ಕೋಟಿ ರೂಪಾಯಿನ ವಿವಿಧಕ್ಕೆ ನಾನು ಕೊಟ್ಟಿದ್ದೀನಿ. ಯಾವ ದೊಡ್ಡ ಡ್ಯಾಮ್ ಇಲ್ಲದೆ ಹೋದ್ರು ಕೂಡ ನಾನು ಇರ್ಲಿ ಅಂತೇಳಿ 300 ಕೋಟಿಯಷ್ಟು ಬರೀ ನಮ್ಗೆ ಇರಿಗೇಷನ್ ಇಲಾಖೆಲೆ ಕೆರೆಗಳು ತುಂಬಿಸೋದು, ರಾಮನಗರ ಟೌನ್ ಅಲ್ಲಿ ಇದನ್ನ ಏನಪ್ಪಾ ಅದು ಇದು ನದಿ ಪಕ್ಕ ಮಾಡಿದೀವಲ್ಲ, ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಅದಕ್ಕೆಲ್ಲ ಮಾಡಿಸಿದ್ದೀವಿ. ಇನ್ನ ಯೂನಿವರ್ಸಿಟಿನೂ ನಿಂತೋಗಿತ್ತು, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಅದಕ್ಕೂ ನಾನು ಬೇಕಾದವ್ರನ್ನ ವೈಸ್ ಚಾನ್ಸಲರ್ ಮಾಡಿ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಒಟ್ಟಾರೆ ನಾನು ಬರೀ ಆರೋಳಿದ್ ಮಾತಾಡ್ತಾ ಇಲ್ಲ, ಕ್ಷೇತ್ರದ್ದು. ಈಗ ನಮ್ಮ RS ಅವರು ಒಂದು ದೊಡ್ಡ ತೀರ್ಮಾನ ಮಾಡಿದ್ದಾರೆ. ಒಳ್ಳೆ ಬಿಲ್ಡಿಂಗ್ ಬಂದಿದೆ. ಬಿಲ್ಡಿಂಗ್ ಅಲ್ಲೂ ಕೂಡ ಸ್ವಲ್ಪ ಹಿಂದಕ್ಕೆ ಹಾಕ್ಸ್ತಾ ಇದೆ, ಇದನ್ನು ಕೂಡ ಬರ್ತಾ ಇದೆ. RS ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಪೀಸ್ ಮೀಲ್ ಮಾಡಕ್ ಹೋಗ್ಬೇಡಿ. ಈ ಜಾಗನ ಒಂದೇ ಸತಿ ಒಂದು ಹಾಸ್ಟೆಲ್ ಎಮರ್ಜೆನ್ಸಿ 500 ಜನಕ್ಕೆ ಹಾಸ್ಟೆಲ್ಗೆ ಹೀಗೆ ಪ್ಲಾನ್ ಹಾಕೋಬಿಡ್ಬೇಕು. ಪ್ಲಾನ್ ಹಾಕಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎರಡೂ ಕೂಡ ಒಟ್ಟಿಗೆ ಆಗ್ಬೇಕು. ನಿಮ್ ಸಾಲ ಕೊಡೋರಿಲ್ಲ ಅಂದ್ರೆ ನಾನು ಸಾಲ ಕೊಡ್ತೀನಿ ಬ್ಯಾಂಕ್ ಅಲ್ಲಿ. ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ ಬಿಟ್ಟಿರೋ ಬಾಡಿಗೆಗೂ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ಕೊಡ್ತಾರೆ. ಒಂದೊಂದು ವರ್ಷ ಡಿಲೇ ಆಗ್ತಿದ್ದಂಗೆ ಡೊನೇಷನ್ ನೆಕ್ಸ್ಟ್ ಮಾಡೋಣ, ಅದರ ಡೊನೇಷನ್ ಬರ್ತದೆ. ಈಗ ನೆಕ್ಸ್ಟ್ ನೀವು ಪ್ಲಾನ್ ಹಾಕ್ಬಿಟ್ಟು ಸುಮ್ಮನೆ ಅರ್ಧ ಮಾಡಕ್ ಹೋಗ್ಬಿಡಿ. ಒಂದೇ ಸತಿ ಕನ್ಸ್ಟ್ರಕ್ಷನ್, ಯಾಕೆಂದ್ರೆ ಒಂದ್ಸತಿ ಆಗ್ಬಿಡ್ಬೇಕು. ಬೇಕಾದ್ರೆ ಇಂಟೀರಿಯರ್ ಲೇಟಾಗಿ ಮಾಡ್ಕೊಡಿ, ಸ್ಟೇಜ್ ಬೈ ಸ್ಟೇಜ್ ಜೊತೆಗೆ. ಅಟ್ಲೀಸ್ಟ್ ಬಿಲ್ಡಿಂಗ್ ಕಂಪ್ಲೀಟ್ ಬರ್ಬೇಕು. ನಾವು ಬರ್ಬೇಕಾದ್ರೆ ನಾವೆಲ್ಲ ಹೇಳಿದೀವಿ ಆರ್ಕಿಟೆಕ್ಟ್ಗೆ ಇಲ್ಲೇನೇನ್ ಬದಲಾವಣೆ ತರಬೇಕು ಅಂತ. ನಾನು ಸುರೇಶ್ ಗಾಡಿ ಬರ್ಬೇಕಾದ್ರೆ ಆರ್ಕಿಟೆಕ್ಟ್ ಕುಂಡಿಸ್ಕೊಂಡು ಗಾಡಿ ಇದನ್ನ ಕಿಟಕಿಗಳೆಲ್ಲ ಇನ್ನು ಎಷ್ಟಾಗ್ಲ ಇರ್ಬೇಕು ಏನು ಅಂತ ಡಿಸ್ಕಸ್ ಮಾಡಿದೀವಿ. ಸೊ ಎಲ್ಲ ಮಾಡ್ತೀವಿ. ಯಾಕೆಂದ್ರೆ ಮಕ್ಕಳೆಲ್ಲ ಬೇರೆ ಕ್ಯಾಂಪಸ್ ಅಲ್ಲಿ ಇಡೋದು ಸರಿ ಇಲ್ಲ. ಇಲ್ಲೇ ಒಳಗಡೆನೆ ನಾವು ಇದನ್ನ ಹಾಸ್ಟೆಲ್ ಇಡಬೇಕು. ಈ ಹೆಸರು ಬಗ್ಗೆ ಸ್ವಲ್ಪ ಏನಂತ ವಿಚಾರ ಇದೆ. ನಾನು ಪಬ್ಲಿಕ್ ಇದನ್ನ ಮಾತಾಡಕ್ ಹೋಗುದಿಲ್ಲ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇದು ನಿಮ್ ಕೆಲಸ ಅಲ್ಲ, ಇದು ನನ್ ಕೆಲಸ, ನಮ್ ಕೆಲಸ. ನಾವೆಲ್ಲ ಸರಿ ಒಟ್ಟಿಗೆ ಮಾಡೋಣ. ಶುಭ ಆಗ್ಲಿ. ಆದಷ್ಟು ಜನರು ಈ ಕೆಲಸ ಆಗ್ಲಿ. ಏನೇ ಆದ್ರೂ ನಿಮ್ಗೆ ಬೇಕಿದಕ್ಕೆ ದುಡ್ಡಿಲ್ಲದೆ ಏನ್ ಕೆಲಸ ಆಗುದಿಲ್ಲ. ಬಟ್ ಶ್ರಮ ಇಲ್ಲದೆ ಫಲ ಅಂತೂ ಸಿಗುದಿಲ್ಲ. ಸೊ ಒಳ್ಳೆ ತೀರ್ಮಾನ ಆಗಿದೆ. ಈ ರೋಡ್ಗೆ ನಾ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಈ ರೋಡ್ಗೆ ಜಮೀನು ಇರೋಕೆ ಇದನ್ನ ನಿಮ್ ಆಸ್ತಿ ಬೆಲೆ ಜಾಸ್ತಿ ಆಗ್ಬೇಕಾದ್ರೆ ಈ ರೋಡ್ ಕನಿಷ್ಠ 60 ಅಡಿ ಆದ್ರೂ ಮಾತ್ರ ನಿಮ್ ಆಸ್ತಿಗಳಿಗೆಲ್ಲ ಒಳ್ಳೆ ಬೆಲೆ ಸಿಗ್ತದೆ. PW ಅವ್ರಿಗೆ ಹೇಳ್ತೀನಿ ನಾನು, ಅದನ್ನೆಲ್ಲ ಮುಂದಕ್ಕೆ ರೋಡ್ ವೈಡಿಂಗ್ಗೆ ನೀವೆಲ್ಲ ಸಹಕಾರ ಕೊಡಿ. ಆಮೇಲೆ ಆರ್ವಳ್ಳಿ ಟು ಮಳವಾಡಿ ಆ ರೋಡ್ ಕೂಡ ಇನ್ನ ಸ್ವಲ್ಪ ಅಗಲ ಆಗ ಅದು ಡಬಲ್ ರೋಡ್ ಆದಾಗ ಮಾತ್ರ ಆ ಆಸ್ತಿಗೂ ಕೂಡ ಎಲ್ಲರ ಆಸ್ತಿಗೂ ಕೂಡ ಜಾಸ್ತಿ ಬೆಲೆ ಸಿಗ್ತದೆ. ಇದಕ್ಕೆ ನೀವೆಲ್ಲ ಕೂಡ ಸಹಕಾರ ಕೊಡಿ. ನನಗೆಲ್ಲ ಅನುಕೂಲ, ನಿಮ್ಗೆ ಅನುಕೂಲ. ಅದು ಸುಮ್ಮನೆ ಮುಂದಕ್ಕೆ ಬಂದ್ಬಿಟ್ಟು ಅದೆಲ್ಲ ಏನು ಪ್ರಯೋಜನ. ಈಗ ನಾವು ಕನಕಪುರ ರೋಡ್ ಹೊಡೆದಕ್ಕೆ, ಕೋಡಳ್ಳಿ ರೋಡ್ ಹೊಡೆದಿದೀವಿ, ಆರ್ವಳ್ಳಿ ರೋಡ್ ಹೊಡೆದಿದೀವಿ,
ಸಾತ್ತೂರು ರೋಡ್ ಹೊಡೆದಿದೀವಿ, ದೊಡ್ಡಹಳ್ಳಿ ರೋಡ್ ಹೊಡೆದಿದೀವಿ. ಹೊಡೆದಕ್ಕೆ ಎಷ್ಟು ಅನುಕೂಲ ಆಗಿದೆ ಅದೆಲ್ಲ ಹೇಳ್ತಾ ಇದಾರೆ. 50 ಲಕ್ಷ 60 ಲಕ್ಷ ಹೇಳ್ತಾ ಇದಾರೆ ನಮ್ಮ ಹಳ್ಳಿಗಳ ಕಡೆಯಿಂದ. ಹಂಗಿದೆ. ಇನ್ನ ಹೊಡಿಸ್ತಾರ ನೀನು ಎದುರ್ಕೊಂಡಿದ್ಯಾ ಓಟ್ಗೆ ಸಿಂಧಿ ಆದ ನಾಶ ಅಂತೀವಿ. 25 ವರ್ಷ ಏನು ಹೊಡಿಸ್ತಾ ಅಯ್ಯೋ ಹೊಂಟೋಯ್ತವ ಹೊಂಟೋಯ್ತವ ಏನು ನೋಟ್ ಹೊಂಟೋಯ್ತವೆ ಅಂತ ಸಿಂಧಿಯ ಮುಟ್ಲೇ ಇಲ್ಲ. ಹಂಗ ಆಯ್ತು ಹೊಡೆದ್ ಬಿಸಾಕು ಸುಮ್ನೆ. ಆಮೇಲೆ ಬೈಕೊಡಿ ತಲೆ ಕೆಡ್ಸ್ಕೊಳಕ್ ಜನಕ್ಕೆ ಅನುಕೂಲ ಆಗ್ಬೇಕು. ಕರೆಕ್ಟ್ ಅಲ್ರಿ? ಈಗ ಮೊದ್ಲು ಎಲ್ಲ ಗಾಡಿಗಳೆಲ್ಲ ಹಂಗೆ ಹೊಂಟೋಯ್ತವೆ. ವ್ಯಾಪಾರ ಎಲ್ಲ ನಿಂತೋಗ್ಬಿಟ್ಟವೆ ಈಗೇನೆ. ಅಲ್ಲ ಓಟ್ ಅಲ್ಲ, ಬೆಲೆನೂ ಜಾಸ್ತಿ ಆಯ್ತದೆ, ವ್ಯವಹಾರನೂ ಜಾಸ್ತಿ ಆಯ್ತದೆ, ಮುಂದಕ್ಕೆ ಆಯ್ತದೆ, ಅನುಕೂಲ ಆಗ್ತದೆ. ಎಲ್ಲ ಆಗ್ಬೇಕೆಲ್ಲ ಮಾಡ್ಬೇಕು. ಅವೆಲ್ಲ 500 ಓಟ್ಗೆ ಹೋದ್ರೆ 5,000 ಓಟ್ ಕಳ್ಕೋಬೇಕಾಗ್ತದೆ ಎಲ್ಲ. ಅದಿರ್ಲಿ, ನೆಕ್ಸ್ಟ್ ಈಗಿಂದನೇ ರೆಡಿಯಾಗಿ ತಿರ್ಗಾ ಎಲೆಕ್ಷನ್ ಇರೋದು ನಾನೇನೆ, ಅವನೆಲ್ಲ ಎಲೆಕ್ಷನ್ ಇರೋದು. ಅದನ್ನು ಇಷ್ಟೇ ತಾವೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ, ಈ ಸಂಸ್ಥೆ ಕೂಡ ತಾವೆಲ್ಲ ಸಹಕಾರ ಕೊಡ್ಬೇಕು. ಇದು ನಿಮ್ಗೋಸ್ಕರ, ನಿಮ್ ಮಕ್ಳಿಗೋಸ್ಕರ ಈ ಸಂಸ್ಥೆ ಆಗ್ತಾ ಇದೆ. ಇದೆಲ್ಲ ಒಳ್ಳೆ ಬಿಲ್ಡಿಂಗ್ ಆಗ್ಲಿ. ಕರಿಯಪ್ಪನವ್ರು ಯಾವ್ದೋ ಕಾಲದಲ್ಲಿ ಜಮೀನ್ ಇಟ್ಟಿದ್ರು. ನನಗೆ ಇದು ಮುಂದಕ್ಕೆ ಏನೇನೋ ಆಗ್ತದಿಲ್ಲ, ಇದನ್ನೆಲ್ಲ ನನಗೆ ಹೇಳಿದ್ರೆ ಈ ಪ್ರೆಸ್ ಅವರು ಒಂದೇ ಕೇಳಿ ಬರೀತಾರೆ. ನಾನು ಅದೆಲ್ಲ ಶಿವನಹಳ್ಳಿಲಿ ಈ ಬೆಂಗಳೂರು ಸೌತ್ ಡಿಸ್ಟಿಕ್ ಒಂದು ಸುಮ್ಮನೆ ಮಾತಾಡ್ಬಿಟ್ಟೆ. ಏನ್ ಬರ್ಬಿಟ್ಟು ಕೊನೆಗೆ ಅವನಿಗೇನು ಬಡ್ದಾಕ್ಬಿಟ್ರು ಪ್ರೆಸ್ ಅವರು, ರಾಮನಗರ ಸೇರಿ ಏನೋ ಅವ್ರ ಹೆಸರು ಕಿತ್ಕೊಂಡ್ಬಿಟ್ಟೆ. ನಾನು ಯಾರ ಹೆಸರು ಕಿತ್ಕೊಳ್ಳಿಲ್ಲ. ನಮ್ಗಿರೋ ಹೆಸರನ್ನ ಉಳಿಸ್ಕೊಂಡಿದೀವಿ ಅಷ್ಟೇ, ನಾವ್ಯಾರ ಕಿತ್ಕೊಂಡಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.